ಮಗ ವಿಜಯೇಂದ್ರ ಕುರ್ಚಿ ಉಳಿಸಲು ಯಡಿಯೂರಪ್ಪ ಖುದ್ದು ಅಖಾಡಕ್ಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸುವಂತಹ ಆತಂಕ. ಬಿಜೆಪಿ ಕಚೇರಿಗೆ 3 ದಿನಗಳಿಂದ ಯಡಿಯೂರಪ್ಪ ನಿರಂತರ ಭೇಟಿ. ಮಗ ವಿಜಯೇಂದ್ರ ಕುರ್ಚಿ ಉಳಿಸಲು ಯಡಿಯೂರಪ್ಪ ಖುದ್ದು ಅಖಾಡಕ್ಕೆ ಎಂಟ್ರಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸುವಂತಹ ಆತಂಕ. ಬಿಜೆಪಿ ಕಚೇರಿಗೆ 3 ದಿನಗಳಿಂದ ಯಡಿಯೂರಪ್ಪ ನಿರಂತರ ಭೇಟಿ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಯಡಿಯೂರಪ್ಪ ಸರಣಿ ಸಭೆ. ಹಲವು ತಿಂಗಳಿನಿಂದ ನಿಷ್ಕ್ರಿಯವಾಗಿದ್ದಂತಹ ಬಿಎಸ್ ಯಡಿಯೂರಪ್ಪ ಆದ್ರೆ ಈಗ ಇದ್ದಕ್ಕಿದ್ದಂತೆ ವಿಶ್ರಾಂತ ರಾಜಕಾರಣಿ ಯಡಿಯೂರಪ್ಪ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಿರುವಂತಹ ಯಡಿಯೂರಪ್ಪ ಕರ್ನಾಟಕ ಬಿಜೆಪಿ ಮಾಧ್ಯಮ ವಿಭಾಗದ ಜೊತೆಗೆ ಬಿಎಸ್ವೈ ಸಭೆಯನ್ನ ನಡೆಸಿದ್ದಾರೆ. 82 ವಯಸ್ಸಿನಲ್ಲೂ ಕೂಡ ಮಗನಿಗೋಸ್ಕರ ಬಿಜೆಪಿ ಆಫೀಸ್ ಕಡೆಗೆ ಮತ್ತೆ ನುಗ್ಗಿ ಬಂದಿರುವಂತಹ ಯಡಿಯೂರಪ್ಪ ವಿಜಯೇಂದ್ರ ಅವರ ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಎಲ್ಲಿ ಕಸ್ಕೊಂಡು ಬಿಡುತ್ತಾರೋ ಅನ್ನುವಂತಹ ಕಾರಣಕ್ಕೆ ಮತ್ತೆ ಬಿಜೆಪಿ ಆಫೀಸ್ ಕಡೆಗೆ ಬಂದಿದ್ದಾರೆ. ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ದಂತಹ ಯಡಿಯೂರಪ್ಪ ಅವರು ಈಗ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಅಮಿತ್ ಶಾ ಕೊಟ್ಟಂತಹ ಎಚ್ಚರಿಕೆಗೆ ಬೆಚ್ಚಿ ಬಿದ್ದಂತಹ ಅಪ್ಪ ಮಗ, ನೀವು ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಸಕ್ರಿಯರಾಗಿಲ್ಲ. ಅಮಿತ್ ಶಾ ಕೊಟ್ಟಂತಹ ಎಚ್ಚರಿಕೆಗೆ ಬೆಚ್ಚಿ ಬಿದ್ದಂತಹ ಅಪ್ಪ ಮಗ, ನೀವು ಕರ್ನಾಟಕ ಬಿಜೆಪಿಯಲ್ಲಿ ಸಕ್ರಿಯರಾಗಿಲ್ಲ. ಪಕ್ಷ ಸಂಘಟನೆಯಲ್ಲಿ ನೀವು ಪೂರ್ಣವಾಗಿ ತೊಡಗಿಕೊಳ್ತಾ ಇಲ್ಲ. ಪಕ್ಷ ಸಂಘಟನೆಯ ಚಟುವಟಿಕೆಗಳಿಂದ ನೀವು ದೂರ ಉಳಿದಿದ್ದೀರಿ. ಜೂನ್ 19ರಂದು ನಡೆದಿದ್ದಂತಹ ಭೇಟಿ ವೇಳೆ ಅಮಿತ್ ಶಾ ಅಸಮಾಧಾನ. ಬೆಂಗಳೂರಿನಲ್ಲಿ ಕೇಂದ್ರ ಗೃಹ ಸಚಿವ ಶಾ ಭೇಟಿಯಾಗಿದ್ದಂತಹ ಯಡಿಯೂರಪ್ಪ ಅಮಿತ್ ಶಾ ಎಚ್ಚರಿಕೆಯ ಬೆನ್ನಲ್ಲೇ ವಿಶ್ರಾಂತ ರಾಜಕಾರಣಿಯಾಗಿದ್ದಂತಹ ಯಡಿಯೂರಪ್ಪ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಕೆಲವೇ ದಿನಗಳಲ್ಲಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಿರ್ಧಾರ ಸಾಧ್ಯತೆ ಇದೆ. ನಾನು ಈಗ ಸುಮ್ಮನಿದ್ರೆ ವಿಜಯೇಂದ್ರ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ಳಬೇಕಾಗುತ್ತೆ ಅಂತ ಆತಂಕದಲ್ಲಿರುವಂತಹ ಯಡಿಯೂರಪ್ಪ, ಹೀಗಾಗಿ ಅಮಿತ್ ಶಾ ಭೇಟಿ ಬೆನ್ನಲೆಯಲ್ಲಿ ವಿಶ್ರಾಂತ ರಾಜಕಾರಣಿ ಯಡಿಯೂರಪ್ಪ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರನ್ನ ಕೂರಿಸಲಿಕ್ಕೆ ಶತಾಯಗತಾಯವನ್ನ ಪ್ರಯತ್ನ ಮಾಡಿ ಅವರನ್ನ ಆ ಒಂದು ಸ್ಥಾನಕ್ಕೆ ಕೂರಿಸಿದಂತಹ ಯಡಿಯೂರಪ್ಪ ಒಂದಿಷ್ಟು ದಿನ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ತಮ್ಮ ರಾಜ್ಯ ನಡಿಗೆಯಿಂದ ಬಿಜೆಪಿ ಆಫೀಸ್ ಕಡೆ ಬಂದಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.